ಯೂಶಲಿ ಸ್ಲೀಪರ್ ಕೋಚ್ ಅಥವಾ ಬಸ್ಸಲ್ಲಿ ಈ ಥರ ಎಲ್ಲ ಹೋದಾಗ ಲಾಂಗ್ ಜರ್ನಿ ಇದೆ ಅಂದಾಗ ಬ್ಲ್ಯಾಂಕೆಟ್ಸ್ ಎಲ್ಲ ಕೊಡ್ತಾರಲ್ವಾ. ಸೊ ನಾನು ಹಂಗೆ ಅಂದ್ಕೊಂಡು ಏನೂ ತೊಗೊಂಬಂದಿರಲಿಲ್ಲ, ಸುಮ್ಮನೆ ಎಕ್ಸ್ಟ್ರಾ ಲಗೇಜ್ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂತ ಈಯನಾಗಿ ಏನೇನು ಬೇಕೆಲ್ಲ ತೊಗೊಂಬಂದಿದ್ದೆ. ಬಟ್ ಇವ್ರು ಕೊಟ್ಟೇ ಇಲ್ಲ. ನನಗಂತೂ ಅಹಮದಾಬಾದಿಂದ ಭುಜ್ಗೆ ಬರೋಷ್ಟಿಗೆ ಹೆಂಗಾಗಿತ್ತಂದರೆ ರಾತ್ರಿಯೆಲ್ಲ ಎದ್ದಿದ್ದೀನಿ, ಅಳು ಬರ್ತದೆ ಒಂದು ಕಡೆ. ಇಷ್ಟು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಟ್ಲೀಸ್ಟ್ ಅವ್ರು ಒಂದು ಬ್ಲ್ಯಾಂಕೆಟ್ ಆದರೂ ಕೊಡಬೇಕಿತ್ತಲ್ಲ. ಅವ್ರಿಗೆ ಗೊತ್ತು ಈ ಥರ ಟೆಂಪ್ರೇಚರ್ ಇರುತ್ತೆ, ಆಗಲ್ಲ ಅಂತ. ಬಟ್ ಅವ್ರು ಕೊಟ್ಟೇ ಇಲ್ಲ ನೋಡಿ. ಅಷ್ಟು ಚಳಿ ಇತ್ತು. ಹಂಗೂ ಹಿಂಗೂ ಮಾಡಿ ಯಾವಾಗ ರೀಚ್ ಆಗುತ್ತೆ ಅಂದ್ಕೊಂಬಿಟ್ಟಿದ್ದೆ. ಫೈನಲಿ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಬಿಸಿ ಬಿಸಿ ಚಹಾ ಕೊಟ್ಟರು, ಕುಡ್ಕೊಂಡ್ವಿ. ಆಮೇಲೆ ಅಲ್ಲಿದ್ದು ಲೋಕಲ್ದು ಬ್ರೇಕ್ಫಾಸ್ಟ್ ಏನೇನಿತ್ತು ಫುಡ್ ಎಲ್ಲ ಟ್ರೈ ಮಾಡಿದ್ವಿ. ಹಾಗೆ ಈಯನ ಕೂಡ ಚಳಿಗೆ ಪಾಪ ಮಲ್ಕೊಂಡ್ಬಿಟ್ಲು. ಸೊ ಹಾಗೆ ವೇಟಿಂಗ್ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ಒಂದಿಷ್ಟು ಬ್ಯಾಚ್ ಅಂತ ಮಾಡಿಬಿಟ್ಟು ಈ ಥರ ಒಂದೊಂದು ಬಸ್ಸಲ್ಲಿ ಕಳಿಸ್ಕೊಡ್ತಾರೆ. ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ರು. ಹಾಗೆ ಒಂದು ಸ್ಟಾಪ್ ಮಾಡಿದ್ರು. ಇಲ್ಲಿ ಫೇಮಸ್ ಗೋವಾ ಇದು, ಅದೆಲ್ಲ ನೋಡ್ತಿದ್ವಿ. ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ಬಿಡ್ತು, ಬಾರೆಹಣ್ಣು ಅದು ಇದು ಎಲ್ಲ ನೋಡಿ. ಸೊ ಫೈನಲಿ ರೀಚ್ ಆಗಿದ್ದೀವಿ. ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.